ಸಾಸ್ಗಳನ್ನ ಬಳಸಿ ಎಗ್ ರೈಸ್ ಮಾಡಲಿಕ್ಕೆ ನನಗಿಷ್ಟ ಇಲ್ಲ, ಅಥವಾ ಸಾಸ್ ಖಾಲಿಯಾಗಿದೆ ಮನೇಲಿ ಬಟ್ ಎಗ್ ರೈಸ್ ತಿನ್ನಬೇಕು ಅನಿಸ್ತಿದೆ. ಆ ಟೈಮಲ್ಲಿ ಈ ರೀತಿ ಬ್ಯೂಟಿಫುಲ್ಲಾಗಿ ಎಗ್ ರೈಸ್ ಮಾಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ಯಾವುದೇ ರೀತಿ ನಾವು ಸಾಸ್ಗಳನ್ನ ಬಳಸ್ದಲೇ ತುಂಬ ಟೇಸ್ಟಿಯಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಎಗ್ ರೈಸ್ ಮಾಡೋಣ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ನಿ. ನಂತರ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ನಿ. ಹಾಗೆಯೇ ಶುಂಠಿನೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ನಿ. ನಂತರ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ನಿ. ನಿಮ್ಗೆ ಏನಾದರೂ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಪೇಸ್ಟ್ ಆದರೂ ಉಪಯೋಗಿಸ್ಬೋದು. ನಂತರ 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿನ ಉಪಯೋಗಿಸಿದ್ನಿ. ದಪ್ಪ ಸೈಜ್ ಈರುಳ್ಳಿ ಆದರೆ 1 ಈರುಳ್ಳಿ ಆದರೆ ಸಾಕಾಗತ್ತೆ. ಇದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸಪೋಸ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿದ್ರೆ ಒಂದು 4ರಿಂದ 5 ಎಸ್ಲು ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ. ನಾನಿವತ್ತು ಮಾಡ್ತಿರೋಂಥ ಎಗ್ ರೈಸಲ್ಲಿ 3ರಿಂದ 4 ಜನ ಊಟ ಮಾಡ್ಬೋದು. ನಿಮಗೇನಾದರೂ ಮೆಜರ್ಮೆಂಟ್ ಜಾಸ್ತಿ ಬೇಕು ಅಂತಂತಂದರೆ ಇನ್ನು ಸ್ವಲ್ಪ ನಾನು ಹಾಕಿರೋವಂಥ ತರಕಾರಿಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಆಗುತ್ತೆ. ನೋಡಿ, ಈರುಳ್ಳಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ನಂತರ ಒಂದು ದಪ್ಪ ಸೈಜ್ ಟೊಮ್ಯಾಟೋನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ. ಟೊಮೆಟೊ ಹಾಕೋದ್ರಿಂದ ನಾವು ಸಾಸ್ಗಳನ್ನ ಬಳಸ್ತಿಲ್ಲ ಅಲ್ವಾ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಈ ಟೊಮೆಟೊ ಸಾಸು, ಈ ರೆಡ್ ಚಿಲ್ಲಿ ಸಾಸು ಇದನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಟೇಸ್ಟ್ ಸೂಪರಾಗಿರುತ್ತೆ. ಟೊಮೆಟೊ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ, ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ. ನಂತರ ಇದನ್ನ 3ರಿಂದ 4 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಮನೇಲಿ ಜಾಸ್ತಿ ತರಕಾರಿ ಇಲ್ಲ ಅಂತಂದರೆ ಇಷ್ಟೇ ತರಕಾರಿ ಹಾಕಿದ್ರೂ ನಡೆಯುತ್ತೆ. ಇಲ್ಲ ಅಂತಂದರೆ ಕ್ಯಾಬೇಜ್ ಏನಾದರೂ ಇತ್ತು ಅಂತಂದರೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಹತ್ರ ಇಲ್ಲ ಅಂತಂದರೆ ಇಷ್ಟು ಹಾಕಿದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಕ್ಯಾಬೇಜು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ನ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ. ತುಂಬ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬಾರ್ದು. ಜಸ್ಟ್ ಒಂದು ಐ ಫ್ಲೇಮಲ್ಲಿ ಒಂದೇ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದೆಲ್ಲ ಬೇಯೋ ಅಷ್ಟರಲ್ಲಿ ಒಂದು ಬೌಲ್ಗೆ ನಾವು ಮೊಟ್ಟೆ ಎಷ್ಟು ಬೇಕು ಅಷ್ಟನ್ನ ನಾವು ಒಡೆದು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಮೊಟ್ಟೆ ಬಿಡೋದಕ್ಕೆ ಸುತ್ತಲೂ ತರಕಾರಿನ ಇದು ಮಾಡಿಬಿಟ್ಟು ಜಾಗ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 4 ಮೊಟ್ಟೆನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಉಪಯೋಗಿಸಿ. ಕಡಿಮೆ ಇತ್ತು ಅಂತಂದರೆ 2 ಆದರೂ ಹಾಕ್ಕೊಳ್ಳಿ. ಇಲ್ಲ ನನ್ನ ಹತ್ರ ಜಾಸ್ತಿ ಮೊಟ್ಟೆ ಇದೆ, ನನಗೆ ಜಾಸ್ತಿ ಮೊಟ್ಟೆ ಇಷ್ಟ ಅಂತಂದರೆ ಜಾಸ್ತಿ ಆದರೂ ಉಪಯೋಗಿಸ್ಕೋಬೋದು. ಮೊಟ್ಟೆ ಹಾಕ್ಕೊಂಡಿದ್ದ ತಕ್ಷಣ ನಾವು ಕೈ ಆಡಿಸ್ಬಾರ್ದು. ಒಂದು 10 ಸೆಕೆಂಡ್ ಅದನ್ನ ಹಾಗೆ ಬಿಡಬೇಕು. ನಂತರ ಸ್ವಲ್ಪನೇ ಕೈ ಆಡಿಸ್ತಾ ಹೋಗಬೇಕು. ಯಾಕೆಂದರೆ ಮೊಟ್ಟೆ ಪೀಸ್ ಥರ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕೈ ಆಡಿಸಿ ನಂತರ ಒಂದು 10 ಸೆಕೆಂಡ್ ಅದನ್ನ ಹಾಗೆ ಬಿಡ್ತೀನಿ. ಮತ್ತೆ 10 ಸೆಕೆಂಡ್ ಆದ ನಂತರ ಮತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಮುಂಚೆ ಸ್ವಲ್ಪ ಉಪ್ಪು ಹಾಕಿದ್ದು ಅಲ್ವಾ, ಅದೇ ಸಾಕಾಗುತ್ತೆ. ಮತ್ತು ರೈಸ್ ಹಾಕಿದ್ಮೇಲೆ ಉಪ್ಪು ಹಾಕೊಂಡ್ರೆ ಅದೆಲ್ಲ ಕರೆಕ್ಟ್ ಆಗುತ್ತೆ. ಇವಾಗೇನು ಉಪ್ಪು ಮತ್ತು ಏನು ಮಸಾಲೆ ಪದಾರ್ಥ ಏನು ಉಪಯೋಗ್ಸೋಕೆ ಹೋಗಬೇಡಿ. ನೋಡಿ, ನಾವು ಫ್ರೈ ಮಾಡ್ತಾ ಈ ರೀತಿ ಮೊಟ್ಟೆ ಪೀಸ್ ಆಗಿ ಆಗಿದೆ. ಅಂದರೆ ಉದುರಾಗಿ ನಮಗೆ ಮೊಟ್ಟೆ ಸಿಗ್ತಿದೆ. ನೋಡಿ, ಪರ್ಫೆಕ್ಟಾಗಿ ಈಗ ಮೊಟ್ಟೆ ಎಲ್ಲ ನೀಟಾಗಿ ಕುಕ್ ಆಗಿದೆ. ನಮಗೆ ಕ್ಯಾಬೇಜ್ ಎಲ್ಲ ಏನು ತುಂಬ ಜಾಸ್ತಿ ಬೇಯಬೇಕು ಅಂತೇನಿಲ್ಲ, ಅದೆಲ್ಲ ಒಂದು 90% ಬೆಂದರೆ ಸಾಕು. ನಾನು ಮುಂಚೆನೇ ರೈಸ್ನ ಮಾಡಿ ಈ ರೀತಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಈ ರೀತಿ ತಣ್ಣಗಾದ್ಮೇಲೆ ನಾವು ಯೂಸ್ ಮಾಡೋದ್ರಿಂದ ಉಡುಡಿಯಾಗಿ ರೈಸ್ ತುಂಬ ಚೆನ್ನಾಗಿರುತ್ತೆ. ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ತುಂಬ ಈಸಿ ಆಗುತ್ತೆ. ನಾವೇನಾದರೂ ಡೈರೆಕ್ಟಾಗಿ ಏನಾದರೂ ಉಪಯೋಗ್ಸೋಕೆ ಹೋದರೆ ಮುದ್ದೆ ಥರ ಆಗಿಬಿಡುತ್ತೆ. ನಂತರ ನಾನಿಲ್ಲಿ ಒಂದು 3/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಉಪಯೋಗಿಸ್ತಾ ಇದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ಉಪಯೋಗಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ರೈಸ್ ಇದೆ ಅದನ್ನ ಉಪಯೋಗಿಸ್ಕೊಳ್ಳಿ. ರೇಷನ್ ಅಕ್ಕಿ ಉಪಯೋಗಿಸಿದ್ರೂ ಏನು ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಅಥವಾ ಬಾಸುಮತಿ ರೈಸ್ ಇತ್ತು ಅಂತಂದರೆ ಬಾಸುಮತಿ ರೈಸ್ ಆದರೂ ಉಪಯೋಗಿಸ್ಕೊಳ್ಳಿ. ಅಥವಾ ಏನಾದರೂ ರಾತ್ರಿ ಮಾಡಿರೋವಂಥ ಅನ್ನ ಇತ್ತು, ಅಥವಾ ಬೆಳಗ್ಗೆ ಮಾಡಿರೋವಂಥ ಅನ್ನ ಇತ್ತು, ರಾತ್ರಿಗೆ ನಾವು ಡಿನ್ನರ್ಗೆ ಇದನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಅಂತಂದ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಸಾಸ್ ಬೇಕಾಗಿಲ್ಲ, ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು 10 ನಿಮಿಷ ಸಾಕು ಇದನ್ನ ಪ್ರಿಪೇರ್ ಮಾಡೋದಕ್ಕೆ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇತ್ತು ಅಂತಂದರೆ ಕೊತ್ತಂಬರಿ ಸೊಪ್ಪಾದರೂ ಹಾಕ್ಕೊಳ್ಳಿ, ಅಥವಾ ಸ್ಪ್ರಿಂಗ್ ಆನಿಯನ್ ಇತ್ತು ಅಂತಂದರೆ ಸ್ಪ್ರಿಂಗ್ ಆನಿಯನ್ ಆದರೂ ಸೇರಿಸ್ಕೋಬೋದು.
ಲಾಸ್ಟಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಂಡು ರೈಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬ್ಯೂಟಿಫುಲ್ ಆಗಿರೋಂಥ ಎಗ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ನಾವು ಉದುರಿಸ್ಕೊಂಡು ತಿಂತಾ ಇದ್ರೆ ಆಹಾ, ನಾವು ಹೊರ್ಗಡೆನೇ ತಿಂತಾ ಇದ್ದೀವಿ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಬ್ಯೂಟಿಫುಲ್ಲಾಗಿ ಎಗ್ ರೈಸ್ ಮಾಡ್ಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. Thank you for watching. Thank you all.